dear students, welcome to my channel. 10th ಸ್ಟೂಡೆಂಟ್ಸ್ಗೋಸ್ಕರ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಬಟ್ ಅದರಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ. ಬಟ್ ಈ ವಿಡಿಯೋದಲ್ಲಿ ಅದನ್ನೆಲ್ಲ ಒಂದು ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನಿಂದ ನಾವು ಡಿಸ್ಕಸ್ ಮಾಡೋಣ. ದ ಪಿ ಎಚ್ ಆಫ್ 3 ಸೊಲ್ಯೂಷನ್ ಎಕ್ಸ್ ವೈ ಝೆಡ್. The solution pH is XYZ is 6, 4, 8.8 respectively. Which of the following is the correct order on acidic strength? ಅಂದರೆ ನಾವು acidic strengthನ ನಾವಿಲ್ಲಿ ಮಾಡಬೇಕಾಗತ್ತೆ. ಅವ್ರು ಹೇಳಿರೋ ಪ್ರಕಾರ ಏನು ಆ್ಯಸಿಡ್ ಡಿಸ್ಟೆನ್ಸು ಎಕ್ಸ್ ಅಂದರೆ ಎಕ್ಸ್ ಎಷ್ಟಿದೆ 6 ಇದೆ. ನೆಕ್ಸ್ಟು ವೈ ಎಷ್ಟಿದೆ 4 ಇದೆ. ನೆಕ್ಸ್ಟು ಝೆಡ್ ಎಷ್ಟಿದೆ 8 ಇದೆ. ಸೊ ಇವಾಗ ನಮ್ಗೆ ಗೊತ್ತು ಆ್ಯಸಿಡ್ ಅಂದರೆ ಆ್ಯಸಿಡು ಬೇಸ್ ಮೇಲೆ ಯಾವ ವ್ಯಾಲ್ಯೂಸ್ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಅದು ಏನು 7ಗಿಂತ ಬಿಲೋ ಇತ್ತು ಅಂದರೆ ಅದು ಆ್ಯಸಿಡ್ ಅಂತ, ಅದು ಸ್ಟ್ರಾಂಗ್ ಆ್ಯಸಿಡ್ ಅಂತ. ಅಂದರೆ 6 ಅಂದರೆ ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಅದರ ಒಂದು ಆ್ಯಸಿಡಿಕ್ ಸ್ಟ್ರೆಂತ್ ಅನ್ನೋದು ಹೆಚ್ಚಿರುತ್ತೆ. ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷ್ನಲ್. ಅಂದರೆ 4 ಇದೆ ಅಂದರೆ ನಮಗೆ ಪಿ ಎಚ್ ವ್ಯಾಲ್ಯೂ ಎಷ್ಟು ಕಡಿಮೆ ಇತ್ತು ಅಂದರೆ ಅಷ್ಟು ಅಸಿಡಿಕ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಅರ್ಥ. ಅದರ ಪ್ರಕಾರ ನಾವು ನೋಡೋದಾದರೆ ವೈ ಎಕ್ಸ್ ಝೆಡ್ ಅಂತ ಬರುತ್ತೆ. ವೈ ಎಕ್ಸ್ ಝೆಡ್ ಅಂತ ಬರುತ್ತೆ. ಬಟ್ ಇಲ್ಲಿ ಆಪ್ಷನಲ್ಲಿ ಯಾವುದಿದೆ ಅದು ನೋಡೋಣ. ಇಲ್ಲಿದೆ ನೋಡಿ, ವೈ ಎಕ್ಸ್ ಝೆಡ್. ಆದ್ದರಿಂದ ಇಲ್ಲಿ ನಾವು ವೈ ಎಕ್ಸ್ ಝೆಡ್ಗೆ ಆಪ್ಷನ್ಗೆ ನಾವು ಕರೆಕ್ಟಾಗಿ ಆನ್ಸರ್ನ ಸಿಂಕ್ ಮಾಡಬೇಕಾಗುತ್ತೆ. ಸೊ ಇಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇನ್ಕ್ರೀಸ್ ದ ಓ ಎಚ್ ಅಯಾನ್ಸ್ ದ ಕಾನ್ಸಂಟ್ರೇಷನ್ ಈಸ್ ಲೀಡ್ಸ್ ಟು. ನಾನು ಹೇಳಿದ್ದೀನಿ ಎಚ್ ಪ್ಲಸ್ ಅಯಾನ್ಸ್ ಜಾಸ್ತಿ ಆಯಿತು ಅಂದರೆ ಅದು ಆ್ಯಸಿಡ್ ಆಗಿರುತ್ತೆ. ಎಚ್ ಪ್ಲಸ್ ಅಯಾನ್ಸ್ ಇತ್ತು ಅಂದರೆ ಅದು ಆ್ಯಸಿಡ್ ಆಗಿರುತ್ತೆ. ಓ ಎಚ್ ಮೈನಸ್ ಅಯಾನ್ಸ್ ಇತ್ತು ಅಂದರೆ ಅದೇನಾಗಿರುತ್ತೆ ಬೇಸ್ ಆಗಿರುತ್ತೆ. ಅದರ ಪ್ರಕಾರ ಇಲ್ಲಿ ನಾವು ನೋಡೋದಾದರೆ ಆ್ಯನ್ ಇನ್ಕ್ರೀಸ್ ದ ಪಿ ಎಚ್ ಸೊಲ್ಯೂಷನ್, ಎ ಡಿಕ್ರೀಸ್ ಇನ್ ದಿ ಪಿ ಎಚ್ ಆಫ್ ದಿ ಸೊಲ್ಯೂಷನ್ ಡಸ್ ನಾಟ್ ಆಲ್ಟರ್ ದ ಪಿ ಎಚ್ ಆಫ್ ದಿ ಸೊಲ್ಯೂಷನ್, ಡಿಕ್ರೀಸ್ ದ ಬೇಸ್ ಸ್ಟ್ರೆಂತ್ ಆಫ್ ದಿ ಸೊಲ್ಯೂಷನ್. ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, ಇನ್ಕ್ರೀಸ್ ದ ಪಿ ಎಚ್ ಅಂದರೆ ಓ ಎಚ್ ಮೈನಸ್ ಎಲ್ಲಿ ಜಾಸ್ತಿ ಇರುತ್ತೆ 7 ಎಬೋವ್ ಇದ್ದಾಗ ಜಾಸ್ತಿ ಇರುತ್ತೆ. ಅಂದರೆ 7 ಎಬೋವ್ ಇತ್ತು ಅಂದರೆ ಪಿ ಎಚ್ ಇನ್ಕ್ರೀಸ್ ಆಗಿದೆ ಅಂತ ತಾನೇ ಅರ್ಥ. ಪಿ ಎಚ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಅಂದರೆ ದ ಪಿ ಎಚ್ ಈಸ್ ಇನ್ಕ್ರೀಸಸ್, ದ ಓ ಎಚ್ ಮೈನಸ್ ಅಯಾನ್ಸ್ ಆಲ್ಸೋ ಇನ್ಕ್ರೀಸಸ್. ಅಂದರೆ ಅದರ ಕಾನ್ಸಂಟ್ರೇಷನ್ ಓ ಎಚ್ ಮೈನಸ್ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂದರೆ ಅದು ಬೇಸ್ ಆಗಿರುತ್ತೆ. ಅದೇ ಎಚ್ ಪ್ಲಸ್ ಅಯಾನ್ಸ್ ಜಾಸ್ತಿ ಇತ್ತು ಅಂದರೆ ಅದು ಆ್ಯಸಿಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ರೈನ್ ಈಸ್ ಕಾಲ್ಡ್ ಆ್ಯಸಿಡ್ ರೈನ್ ವೆನ್ ಪಿ ಎಚ್ ಈಸ್ ಅಂದರೆ ಆ್ಯಸಿಡ್ ರೈನ್ ಅಂತ ಕರಿಬೇಕು ಅಂತ ಹೇಳಿದ್ರೆ ಅದರ ಪಿ ಎಚ್ ಎಷ್ಟಿರಬೇಕು ಅಂದರೆ ಇದ್ರದ್ದು 5.6 ಇರಬೇಕು. ಬಿಲೋ 7 ಇತ್ತು ಅಂದರೆ ಅದು ಬೇಸ್ ಅಂತ ಅರ್ಥ. ಬಿಲೋ 6 ಇತ್ತು ಅಂದರೆ ಅದು ಆ್ಯಸಿಡ್ ಅಂತಲೇ, ಬಟ್ ಅದು ಸ್ಟ್ರಾಂಗ್ ಆ್ಯಸಿಡ್ ಆಗಿರುತ್ತೆ. ಅಷ್ಟು ಸ್ಟ್ರಾಂಗ್ ಆ್ಯಸಿಡ್ ಇರೋದಕ್ಕೆ ಚಾನ್ಸ್ ಇಲ್ಲ. ಎಬೋವ್ 6 ಅಂತ ಹೇಳ್ತು ಅಂದರೆ ಎಬೋವ್ 6 ಅಂತ ಹೇಳಿದ್ರೆ ಅಂದರೆ ಅದು ಬೇಸ್. ಬಿಲೋ 6 ಅಂತ ಹೇಳಿದ್ರೆ ಬಿಲೋ 6 ಅಂದರೆ ಅದು ಎಕ್ಸಾಕ್ಟ್ ವ್ಯಾಲ್ಯೂ ಹೇಳಬೇಕಾಗುತ್ತೆ. ಆದ್ದರಿಂದ ಎಕ್ಸಾಕ್ಟ್ ವ್ಯಾಲ್ಯೂ ಎಷ್ಟು ಆ್ಯಸಿಡ್ ರೈನ್ದು 5.6 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಫಾರ್ಮರ್ಸ್ ನ್ಯೂಟ್ರಲೈಸ್ ದ ಎಫೆಕ್ಟ್ ಆಫ್ ಆ್ಯಸಿಡಿಟಿ ಆಫ್ ದಿ ಸಾಯಿಲ್ ಬೈ ಹ್ಯಾಡಿಂಗ್. ಅಂದರೆ ಫಾರ್ಮರ್ಸ್ ಆ್ಯಸಿಡ್ನ ಕಂಟ್ರೋಲ್ ಮಾಡೋದಕ್ಕೆ, ಆ್ಯಸಿಡ್ ಎಫೆಕ್ಟ್ನ ಕಂಟ್ರೋಲ್ ಮಾಡೋದಕ್ಕೆ ಏನನ್ನು ಯೂಸ್ ಮಾಡ್ತಾರೆ ಅಂದರೆ ಸ್ಟಾಕಡ್ ಲೈಮು ಆ್ಯಸಿಡ ಬೇಸಾ ಅಂತ ಹೇಳ್ಬೇಕಂದ್ರೆ ಸ್ಟಾಕಡ್ ಲೈಮು ಬೇಸ್. ಅಂದರೆ ಆ್ಯಸಿಡ್ನ ನ್ಯೂಟ್ರಲ್ ಮಾಡೋದಕ್ಕೆ ಯಾವತ್ತೂ ಅಷ್ಟೇ ನಾವು ಬೇಸ್ನ ಯೂಸ್ ಮಾಡಿದಾಗ ಅದು ನ್ಯೂಟ್ರಲ್ ಆಗುತ್ತೆ ಹೊರತು ಇನ್ಯಾವುದೇ ಒಂದು ಸೊಲ್ಯೂಷನ್ನ ನಾವು ಆ್ಯಸಿಡೇ ಹಾಕಿದ್ರೆ ಆ್ಯಸಿಡಿಟಿ ಜಾಸ್ತಿ ಆಗುತ್ತೆ. ಸೊ ಆ್ಯಸಿಡ್ ಬೇಸ್ ನ್ಯೂಟ್ರಲೈಸೇಷನ್ ಆಗಬೇಕು ಅಂದರೆ ಆ್ಯಸಿಡ್ಗೆ ಬೇಸ್ ಆ್ಯಡ್ ಮಾಡಬೇಕು. ಬೇಸ್ ಅಂದರೆ ಇಲ್ಲಿ ಯಾವುದು ಸ್ಟಾಕಡ್ ಲೈಮ್ನ ಯೂಶಲಿ ಫಾರ್ಮರ್ಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 25th ಕ್ವಶನ್. ಟೂತ್ ಎನಾಮಲ್ ಈಸ್ ಮೇಡಪ್ ಆಫ್. ಟೂತ್ ಎನಾಮಲ್ ಯಾವುದರಿಂದ ಮೇಡಪ್ ಆಗಿರುತ್ತೆ? ದಟ್ ಈಸ್ ಕ್ಯಾಲ್ಶಿಯಮ್,
ಕ್ಯಾಲ್ಶಿಯಂ ಪಾಸ್ಪೇಟ್ ಮತ್ತು ಕ್ಯಾಲ್ಶಿಯಮ್ದು ಕೆಮಿಕಲ್ ಫಾರ್ಮುಲಾ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಕ್ಯಾಲ್ಶಿಯಂ ಅಂದರೆ CA. ನೆಕ್ಸ್ಟ್ ಪಾಸ್ಪೇಟ್ ಅಂದರೆ PO3 ಇರುತ್ತೆ, ಅಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಸಿಂದ PO3 ಅಂದರೆ ಅಂದರೆ ಓಗೆ ಯಾವತ್ತಿದ್ರೂ 3 ಇರುತ್ತೆ. ಅದರ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಸಿಸ್ ಮೇಲೆ ಮಾಲಿಕ್ಯುಲರ್ ಫಾರ್ಮುಲಾ ಒಂದೊಂದಕ್ಕೆ ಒಂದೊಂದು ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ Hಗೆ H2 ಮತ್ತು ಓಗೆ O3 ಆ ಥರ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಟಲ್ ಸ್ಟಿಂಗ್ ಈಸ್ ಅ ನ್ಯಾಚುರಲ್ ಸೋರ್ಸ್ ಆಫ್ ವಿಚ್ ಆ್ಯಸಿಡ್? ನೆಟಲ್ ಸ್ಟಿಂಗ್ ಅನ್ನೋದು ಯಾವುದರ ಒಂದು ನ್ಯಾಚುರಲ್ ಸೋರ್ಸ್, ಯಾವ ಒಂದು ಆ್ಯಸಿಡ್ಗೆ ನ್ಯಾಚುರಲ್ ಸೋರ್ಸ್ ಆಗಿದೆ? ನೆಟಲ್ ಸ್ಟಿಂಗ್ ಅಂದರೆ ಫಸ್ಟ್ ಆಪ್ಷನ್ ಮೆಥೋಯಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಟಾರ್ಟರಿಕ್ ಆ್ಯಸಿಡ್. ಇವಾಗ ಒಂದೊಂದು ಆ್ಯಸಿಡು ಯಾವ ಒಂದು ಕಾಂಪೌಂಡಲ್ಲಿರುತ್ತೆ ಅಂತ, ಯಾವ ಒಂದು ವಸ್ತುವಲ್ಲಿ ಯಾವ ಆ್ಯಸಿಡ್ ಇರುತ್ತೆ ಅಂತ ನೋಡೋದಾದರೆ, ಟಾರ್ಟರಿಕ್ ಆ್ಯಸಿಡ್ ಹುಣಸೆ ಹಣ್ಣಲ್ಲಿ ಟಾರ್ಟರಿಕ್ ಆ್ಯಸಿಡ್ ಇರುತ್ತೆ. ನೆಕ್ಸ್ಟ್ ಸಿಟ್ರಿಕ್ ಆ್ಯಸಿಡ್ ಎಂದ್ರಲ್ಲಿರುತ್ತೆ ಅಂದರೆ, ಸಿಟ್ರಿಕ್ ಆ್ಯಸಿಡು ಆರೆಂಜಲ್ಲಿರುತ್ತೆ, ಆರೆಂಜ್ ಮತ್ತು ಲೆಮನಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಲ್ಯಾಕ್ಟಿಕ್ ಆ್ಯಸಿಡು ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಮತ್ತು ಉಳಿದಿರೋದು ಮೆಥನೋಯಿಕ್ ಆ್ಯಸಿಡ್. ಮೆಥನೋಯಿಕ್ ಆ್ಯಸಿಡ್ ಒಂದು ನ್ಯಾಚುರಲ್ ಸೋರ್ಸ್ ಯಾವುದು ಅಂತ ಹೇಳೋದಾದರೆ, ಇದು ನೆಟಲ್ ಸ್ಟಿಂಗ್ ಅನ್ನೋದು ಇದರ ಒಂದು ನ್ಯಾಚುರಲ್ ಆಗಿರುವಂತಹ ಸೋರ್ಸ್ ಆಗಿದೆ ಅಂತ ಹೇಳಬಹುದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಟೊಮ್ಯಾಟೊ ಈಸ್ ದ ನ್ಯಾಚುರಲ್ ಸೋರ್ಸ್ ಆಫ್ ಆಸಿಟಿಕ್ ಆ್ಯಸಿಡ್, ಸಿಟ್ರಿಕ್ ಆ್ಯಸಿಡ್, ಲ್ಯಾಕ್ಟಿಕ್ ಆ್ಯಸಿಡ್, ಆಕ್ಸಾಲಿಕ್ ಆ್ಯಸಿಡ್. ಟೊಮ್ಯಾಟೋದು ಯಾವುದು ಸೋರ್ಸ್ ಅಂದರೆ ದಟ್ ಈಸ್ ಆಕ್ಸಾಲಿಕ್ ಆ್ಯಸಿಡ್ ಅಂತ ಹೇಳ್ಬೋದು. ಆಕ್ಸಾಲಿಕ್ ಆ್ಯಸಿಡ್ ಈಸ್ ದ ಸೋರ್ಸ್ ಆಫ್ ಟೊಮೆಟೊದಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ. ದೆನ್ ಆಬ್ವಿಯಸ್ಲಿ ಅಸಿಟಿಕ್ ಆ್ಯಸಿಡ್ ಹುಳಿ ಇರುವಂತಹ ಆರೆಂಜಲ್ಲಿರುತ್ತೆ. ನೆಕ್ಸ್ಟ್ ಸಿಟ್ರಿಕ್ ಆ್ಯಸಿಡ್ ಲೆಮನಲ್ಲಿರುತ್ತೆ. ದೆನ್ ಲ್ಯಾಕ್ಟಿಕ್ ಆ್ಯಸಿಡ್ ಮಿಲ್ಕಲ್ಲಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಹ್ಯಾಪನ್ಸ್ ವೆನ್ ಎ ಸೊಲ್ಯೂಷನ್ ಆಫ್ ಅನ್ ಆ್ಯಸಿಡ್ ಈಸ್ ಮಿಕ್ಸ್ಡ್ ವಿತ್ ದ ಬೇಸ್? ಟೆಸ್ಟ್ ಟ್ಯೂಬ್ ಒಂದು ಸೊಲ್ಯೂಷನ್ ಇರುತ್ತೆ, ಆ ಸೊಲ್ಯೂಷನಲ್ಲಿ ಆ್ಯಸಿಡ್ ಬೇಸ್ ಮಿಕ್ಸ್ ಆಗಿದೆ. ಸೊ ಆವಾಗ ಯಾವ ಒಂದು ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ ಅಂತ ನೋಡೋದಾದರೆ 1 and 4 ಅಂತ ಕೊಟ್ಟಿದ್ದಾರೆ. 1 ಆಪ್ಷನ್ ಏನು, ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ ದೆನ್ ಸಾಲ್ಟ್ ಫಾರ್ಮೇಷನ್ ವಿಲ್ ಬಿ ಟೇಕ್ಸ್ ಪ್ಲೇಸ್. ನಾನು ಆವಾಗೇ ಹೇಳಿರೋ ಅಥವಾ ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ಥರ ಆ್ಯಸಿಡ್ ಆ್ಯಂಡ್ ಬೇಸ್ ಎರಡು ಮಿಕ್ಸ್ ಆಯಿತು ಅಂದರೆ ಇಟ್ ವಿಲ್ ಬಿ ಗೆಟ್ ನ್ಯೂಟ್ರಲೈಸ್ಡ್ ಆ್ಯಂಡ್ ಇಟ್ ವಿಲ್ ಫಾರ್ಮ್ ಸಾಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಂದರೆ ಟೆಂಪ್ರೇಚರ್ ಕೂಡ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಅದು ಸಾಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ಫಾರ್ಮಡ್ ವೆನ್ ಜಿಂಕ್ ಈಸ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್? ಜಿಂಕ್ ಈಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಜಿಂಕ್ ಕೆಮಿಕಲ್ ಫಾರ್ಮುಲಾ Zn, ಸೋಡಿಯಂ ಹೈಡ್ರಾಕ್ಸೈಡ್ NaOH. ಇವೆರಡು ಮಿಕ್ಸಪ್ ಆದಾಗ ಏನಾಗುತ್ತೆ ಅಂದರೆ ಸೋಡಿಯಂ Na ಜಿಂಕ್ ಜೊತೆ ರಿಯಾಕ್ಟ್ ಆಗುತ್ತೆ. ನೆಕ್ಸ್ಟ್ ಹೈಡ್ರೋಜನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ಅದು ಲಿಬರೇಟ್ ಆಗುತ್ತೆ. ಸೊ ಸೋಡಿಯಂ ಜಿಂಕೇಟ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಇವೆರಡು ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೋಡಿಯಂ ಕಾರ್ಬೋನೇಟ್ ಈಸ್ ಅ ಬೇಸಿಕ್ ಸಾಲ್ಟ್ ಬಿಕಾಸ್ ಇಟ್ ಈಸ್ ಎ ಸಾಲ್ಟ್ ಆಫ್ ಯಾವುದರ ಒಂದು ಸಾಲ್ಟ್. ಸೋಡಿಯಂ ಕಾರ್ಬೋನೇಟ್ ಆ್ಯಸಿಡಾ ಅಥವಾ ಬೇಸಾ? ಆ್ಯಸಿಡ್ ಬೇಸ್ ಆಗಿದ್ದರೆ ಅದು ಸ್ಟ್ರಾಂಗ್ ಆ್ಯಸಿಡಾ ಅಥವಾ ಸ್ಟ್ರಾಂಗ್ ಬೇಸಾ, ವೀಕ್ ಆ್ಯಸಿಡಾ ವೀಕ್ ಬೇಸಾ ಅನ್ನೋದನ್ನು ನೀವು ಗೆಸ್ ಮಾಡಿ. ಅದಕ್ಕೆ ಕರೆಕ್ಟ್ ಆನ್ಸರ್ ಸೋಡಿಯಂ ಕಾರ್ಬೋನೇಟ್. ಅಂದರೆ ಇದರಲ್ಲಿ ಲೆಸ್ ಕಾಂಪೌಂಡ್ ಆಫ್ ಹೈಡ್ರೋಜನ್ ಅಯಾನ್ಸ್ ಇರೋದ್ರಿಂದ ವೀಕ್ ಆ್ಯಸಿಡ್ ಆಗಿರುತ್ತೆ, ಮತ್ತು ಹೈ ಅಮೌಂಟ್ ಆಫ್ OH ಆಟಮ್ಸ್ ಇರೋದ್ರಿಂದ ಸ್ಟ್ರಾಂಗ್ ಆ್ಯಸಿಡ್ ಆಗಿರುತ್ತೆ. ಸೊ ಸೋಡಿಯಂ ಕಾರ್ಬೋನೇಟ್ ಈಸ್ ಅ ಬೇಸಿಕ್ ಸಾಲ್ಟ್, ವೀಕ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್. ಅದು ಸೋಡಿಯಂ ಕಾರ್ಬೋನೇಟ್ ಅನ್ನೋದು ಒಂದು ಸಾಲ್ಟ್, ಅದರಲ್ಲಿ ಏನು ಜಾಸ್ತಿ ಇರುತ್ತೆ, ಬೇಸಿಕ್ ಅಂದರೆ ಸ್ಟ್ರಾಂಗ್ ಬೇಸ್ ಇರುತ್ತೆ ಮತ್ತು ವೀಕ್ ಆ್ಯಸಿಡ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
ವಾಟ್ ಈಸ್ ದ ಪಿ ಎಚ್ ರೇಂಜ್ ಆಫ್ ಅವರ್ ಬಾಡಿ? ನಮ್ಮ ಬಾಡಿಯ ಒಂದು ಪಿ ಎಚ್ ರೇಂಜ್ನ ಕೇಳಿದ್ದಾರೆ. ಏನು ನಮ್ಮ ಬಾಡಿಯ ಪಿ ಎಚ್ ರೇಂಜ್ ಅಂದ್ರೆ 7 to 7.8. ಅಂದರೆ ನಮ್ಮ ಬಾಡಿ ಯೂಶ್ವಲಿ ಬೇಸಿಕ್ ಆಗಿರುತ್ತೆ ಅಥವಾ ನ್ಯೂಟ್ರಲ್ ಆಗಿರುತ್ತೆ. 7 ಅಂದರೆ ಇಟ್ಸ್ ನಥಿಂಗ್ ಬಟ್ ನ್ಯೂಟ್ರಲ್. ಅಂದರೆ 7.8 ಅಂದರೆ ಸ್ಲೈಟ್ಲಿ ಬೇಸಿಕ್ ಆಗಿರುತ್ತೆ. ಸ್ಲೈಟ್ಲಿ ಬೇಸಿಕ್ ಆಗಿರೋದಕ್ಕೆ ರೀಸನ್ ಏನಂದರೆ ನಮ್ಮ ಒಂದು ಬ್ಲಡ್ ಕೂಡ ಬೇಸಿಕ್ ಆಗಿರೋದ್ರಿಂದ ನಮ್ಮ ಬಾಡಿ ಕೂಡ ಬೇಸ್ ಆಗಿರುತ್ತೆ, ಬೇಸಿಕ್ ಕಂಟೆಂಟ್ ಇರುತ್ತೆ. ನೆಕ್ಸ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಟರ್ನ್ಸ್ ಟು ದ ಫಿನಾಪ್ತಲಿನ್ ಸೊಲ್ಯೂಷನ್ ಇನ್ ಟು. ಅಂದರೆ ಫಿನಾಪ್ತಲಿನ್ ಅನ್ನೋದೇನು? ಇಂಡಿಕೇಟರ್ ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಎನಿ ಕೆಮಿಕಲ್ ಕಾಂಪೌಂಡ್ ಅಂತ ಹೇಳ್ಬೋದು. ಫಿನಾಪ್ತಲಿನ್ ಈಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಎನಿ ಕೆಮಿಕಲ್ ಕಾಂಪೌಂಡ್. ನೆಕ್ಸ್ಟ್ ಸೋಡಿಯಂ ಹೈಡ್ರಾಕ್ಸೈಡ್ ಯಾವ ಒಂದು ಕಲರ್ಗೆ ಕನ್ವರ್ಟ್ ಆಗುತ್ತೆ ಅಂದರೆ ದಟ್ ಈಸ್ ಪಿಂಕ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಆ್ಯಸಿಡ್ ಪ್ರೆಸೆಂಟ್ ಇನ್ ಆ್ಯಪಲ್. ಆ್ಯಪಲಲ್ಲಿ ಯಾವ ಒಂದು ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ ಅಂತ ನೋಡೋದಾದರೆ ಮ್ಯಾಲಿಕ್ ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ. ಮ್ಯಾಲಿಕ್ ಆ್ಯಸಿಡ್ ಆ್ಯಪಲಲ್ಲಿ ಮ್ಯಾಲಿಕ್ ಆ್ಯಸಿಡ್ ಪ್ರೆಸೆಂಟ್ ಆಗಿರುತ್ತೆ. ದೆನ್ ನಾನು ಇನ್ನೊಂದು ವಿಷಯ ಹೇಳಬೇಕು. ಫಾರ್ಮಿಕ್ ಆ್ಯಸಿಡ್ ಒಂದು ರೆಡ್ ಹ್ಯಾಂಡ್ಸ್ ಇರುತ್ತಲ್ಲ, ರೆಡ್ ಕೆಂಪು ಇರುವೆಗಳು, ಅವು ಫಾರ್ಮಿಕ್ ಆ್ಯಸಿಡ್ನ ರಿಲೀಸ್ ಮಾಡೋದ್ರಿಂದ ನಮಗೆ ಹೆರ್ಚಿಂಗ್ ಆಗುತ್ತೆ. ಬೇಸಿಕಲಿ ಅದು ಕಚ್ಚಲ್ಲ. ಫಾರ್ಮಿಕ್ ಆ್ಯಸಿಡ್ ಇರೋದ್ರಿಂದ ಅದು ಏನಂದರೆ ಅದು ಸೆಕ್ರೀಟ್ ಮಾಡೋದ್ರಿಂದ ಫಾರ್ಮಿಕ್ ಆ್ಯಸಿಡ್ನ ಅದರ ಒಂದು ಫಾರ್ಮಿಕ್ ಆ್ಯಸಿಡಿಂದ ನಮಗೆ ಹಿರ್ಚಿಂಗ್ ಆಗೋ ಥರ ಫೀಲ್ ಆಗುತ್ತೆ. ಬಿಕಾಸ್ ಫಾರ್ಮಿಕ್ ಆ್ಯಸಿಡ್ ಅದರ ನೇಚರ್ ಕೂಡ ಹಿರ್ಚಿಂಗ್ ಆಗಿರೋದ್ರಿಂದ ನಮ್ಗೆ ಆ ಥರ ಫೀಲ್ ಆಗುತ್ತೆ. ರೆಡ್ ಹ್ಯಾಂಡ್ಸಲ್ಲಿ ಫಾರ್ಮಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋದಾದರೆ ಜನರಲಿ ವೆನ್ ಕಂಟೆಂಟ್ಸ್ ಅ ಮೆಟಲ್ ಈಸ್ ರಿಯಾಕ್ಟ್ಸ್ ವಿತ್ ಆ್ಯಸಿಡ್ ಇಟ್ ರಿಲೀಸಸ್. ಅಂದರೆ ಮೆಟಲ್ ಒಂದು ಕೆಮಿಕಲ್ ಒಂದು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಒಂದು ಮೆಟಲ್ಲು ಯಾವ ಒಂದು ಗ್ಯಾಸ್ ಲಿಬರೇಟ್ ಆಗುತ್ತೆ ಅಂದರೆ ಇಟ್ಸ್ ಹೈಡ್ರೋಜನ್. ಹೈಡ್ರೋಜನ್ ಯಾಕೆ ರಿಯಾಕ್ಟ್ ಆಗುತ್ತೆ ಅಂದರೆ ಇಟ್ ವಿಲ್ ರೆಡಿಲಿ ಎಕ್ಸ್ಪೋಸ್ ಟು, ಅಂದರೆ ಇಟ್ ವಿಲ್ ಹೈಲಿ ರಿಯಾಕ್ಟಿವ್ and it will evaporate in air, so it will releases as a gas. elimination takes place ಆಗೋದ್ರಿಂದ ಗ್ಯಾಸ್ ಆಗಿ ಇದು ಕನ್ವರ್ಟ್ ಆಗೋದ್ರಿಂದ ಹೈಡ್ರೋಜನ್ ಕರೆಕ್ಟ್ ಆನ್ಸರ್. ಯೂಶ್ವಲಿ ಮೆಟಲ್ ಜೊತೆ ಆ್ಯಸಿಡ್ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದ ರೇಂಜ್ ಆಫ್ ಪಿ ಎಚ್ ಸ್ಕೇಲ್. ಪಿ ಎಚ್ ಸ್ಕೇಲ್ ಯಾವ ಒಂದು ರೇಂಜಲ್ಲಿರುತ್ತೆ ಅಂದರೆ 0 to 14. ನಾನು ನಿಮಗೆ ಮುಂಚೆನೇ ಹೇಳಿದ್ದೀನಿ. 7 to 10 ಇತ್ತು ಅಂದರೆ ಅದು ಬೇಸ್. 0 to 10 ಅಂದರೆ 0 to 10 ಈಸ್ ನಾಟ್ ಕರೆಕ್ಟ್ ಆನ್ಸರ್. 0 to 14 ಆ್ಯಕ್ಚುಯಲ್ ಆಗಿರೋದು. 7 to 14 ಅಂದರೆ ಇಟ್ ವಿಲ್ ಬೇಸ್ ಅಂತ ಅರ್ಥ. ಸೊ ಕರೆಕ್ಟ್ ಆನ್ಸರ್ 0 to 14 ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಪಿ ಎಚ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಅ ಟೂತ್ಪೇಸ್ಟ್. ಟೂತ್ಪೇಸ್ಟ್ ಯಾವ ಒಂದು ಪಿ ಎಚ್ ಇರುತ್ತೆ? ದಟ್ ಈಸ್ ದ ಕ್ವಶನ್. ಬೇಸಿಕ್ ಆಗಿರುತ್ತೆ ಪಿ ಎಚ್. ಯಾಕಂದರೆ ಸಾಲ್ಟ್ಸ್ನ ಯೂಸ್ ಮಾಡ್ತೀವಿ ಯೂಶ್ವಲಿ. ಪಿ ಎಚ್ ಸಾಲ್ಟಿ ಓಡರ್ ಒಂದು ಟೇಸ್ಟ್ ಇರೋದ್ರಿಂದ ಮತ್ತು ನಮ್ಮ ಒಂದು ಟೂತ್ ಎನಾಮಲ್ಗೆ ಸೆಟ್ ಆಗುವಂತಹ ಒಂದು ಟೂತ್ಪೇಸ್ಟು ಅದೇ ಒಂದು ಪಿ ಎಚ್ಚಲ್ಲಿ ಮೇಂಟೈನ್ ಮಾಡಬೇಕಾಗಿರುವಂಥ ನೆಸೆಸಿಟಿ ಇರೋದ್ರಿಂದ ಅದು ಯೂಶ್ವಲಿ ಬೇಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ವಿನೆಗರ್ ಈಸ್ ಯೂಸ್ಡ್ ಟು ಪಿಕ್ಲಿಂಗ್ ಆ್ಯಸಿಡ್. ಅಂದರೆ ವಿನೆಗರ್ ಈಸ್ ನಥಿಂಗ್ ಬಟ್ ಹುಳಿ ಅಂದರೆ ನಿಂಬೆಹಣ್ಣು ಹುಳಿ ಆಗಿರ್ಬೋದು. ನಿಂಬೆಹಣ್ಣಲ್ಲಿರುವಂತಹ ಒಂದು ಜ್ಯೂಸನ್ನ ನಾವೇನಂತ ಕರಿತೀವಿ? ವಿನೆಗರ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಆ್ಯಸಿಡ್. ಇಟ್ ಪ್ರಿವೆಂಟ್ಸ್ ದ ಗ್ರೋತ್ ಆಫ್ ಮೈಕ್ರೋಬ್ಸ್, ಪ್ರಿವೆಂಟಿಂಗ್ ಅ ಡ್ರೈಯಿಂಗ್ ಆಫ್ ಪಿಕಲ್ಸ್, ಇನ್ಕ್ರೀಸಸ್ ದ ಟೇಸ್ಟ್. Yes, it's obviously increasing the taste, but it is not a reason it will handling for pickling. It prevents the ಮೈಕ್ರೋಬ್ಸ್ನ ಪ್ರಿವೆಂಟ್ ಮಾಡುತ್ತೆ. ಮೈಕ್ರೋ ಆರ್ಗನಿಸಮ್ಸ್ನ ಪ್ರಿವೆಂಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇಟ್ ವಿಲ್ ಪ್ರಿಸರ್ವ್ ಲಾಂಗರ್ ಟೈಮ್. ಆದ್ದರಿಂದ ಇದನ್ನು ವಿನೆಗರ್ನ ಮೈಕ್ರೋಬ್ಸ್ ಗ್ರೋ ಆಗೋದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ವಿನೆಗರ್ನ ಪಿಕ್ಲಿಂಗ್ಗೆ ಯೂಸ್ ಮಾಡ್ತಾರೆ. ಪಿಕ್ಲಿಂಗ್ ಅಂದರೆ ಉಪ್ಪಿನಕಾಯಿ ಹಾಕೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಪಿ ಎಚ್ ಆಫ್ ನ್ಯೂಟ್ರಲ್ ಸೊಲ್ಯೂಷನ್ ಈಸ್
ನ್ಯೂಟ್ರಲ್ ಪಿ ಎಚ್ ಅಂದರೆ ಯಾವತ್ತಿದ್ರೂ 7 ಆಗಿರುತ್ತೆ. ಇದನ್ನು ನಾವು ತುಂಬ ಸರಿ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂದರೆ ನ್ಯಾಚುರಲ್ ಸಾಲ್ಟ್, ಅಂದರೆ ನಾವು ಏನು ಕುಕ್ಕಿಂಗ್ಗೆ ಯೂಸ್ ಮಾಡ್ತೀವಿ, ಅಡುಗೆ ಉಪ್ಪು ಅಂತ ಏನು ನಾವು ಕರಿತೀವಲ್ಲ, ಅದನ್ನು ನಾವು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಇದರ ಒಂದು ಕೆಮಿಕಲ್ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್, ಅದನ್ನು ನೆನ್ಪಿಟ್ಕೋಬೇಕು. ಅಂದರೆ NaCl. NaCl ಇದರ ಕೆಮಿಕಲ್ ಫಾರ್ಮುಲಾ ಆಗಿದೆ. ಇದನ್ನು ನ್ಯಾಚುರಲ್ ಸಾಲ್ಟ್ ಅಂತ ಕರಿತೀವಿ. ದ ಆ್ಯಂಡ್ ಸ್ಟಿಂಗ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಬೇಕಿಂಗ್ ಸೋಡಾ. ಅಂದರೆ ನಿಮಗೆ ಆ್ಯಂಟ್ ಅಂದರೆ ಫಾರ್ಮಿಕ್ ಆ್ಯಸಿಡ್ನ ರಿಲೀಸ್ ಮಾಡುತ್ತೆ. ಫಾರ್ಮಿಕ್ ಆ್ಯಸಿಡ್ನ ಆ್ಯಂಟ್ ರಿಲೀಸ್ ಮಾಡಿದಾಗ ಅದಕ್ಕೆ ಆ ಒಂದು ಹಿರ್ಚಿಂಗಿಂದ ನಾವು ಟ್ರೀಟ್ಮೆಂಟ್ ತಗೋಬೇಕು ಅಂದರೆ ನಾವು ಯಾವುದನ್ನು ಯೂಸ್ ಮಾಡಬೇಕು ಟ್ರೀಟ್ಮೆಂಟ್ಗೆ ಅಂದರೆ ದಟ್ ಈಸ್ ಬೇಕಿಂಗ್ ಸೋಡಾ. ನಾವೇನು ಅಡುಗೆ ಸೋಡಾ ಅಂತ ಕರಿತೀವಿ, ಬೇಕಿಂಗ್ ಸೋಡಾನ ನಾವು ಹ್ಯಾಂಟ್ ಕಚ್ಚಿದಾಗ ಅಥವಾ ಅದಕ್ಕೆ ಟ್ರೀಟ್ಮೆಂಟಾಗಿ ನಾವು ಬೇಕಿಂಗ್ ಸೋಡಾನ ಯೂಸ್ ಮಾಡ್ಬೋದು. ಆವಾಗ ಹಿರ್ಚಿಂಗ್ ಅನ್ನೋದು ಇರಲ್ಲ. ನೆಕ್ಸ್ಟ್ 41th ಕ್ವಶನ್. ಎ ಟೀಚರ್ ಗೇವ್ ದ 2 ಟೆಸ್ಟ್ ಟ್ಯೂಬ್ಸ್ ಟು ದ ಸ್ಟೂಡೆಂಟ್ಸ್. ಒನ್ ಕಂಟೈನ್ಸ್ ವಾಟರ್ ಆ್ಯಂಡ್ ಅದರ್ ಕಂಟೈನ್ಸ್ ಸೋಡಿಯಂ ಹೈಡ್ರಾಕ್ಸೈಡ್. ಅಂದರೆ ಒಂದು ಟೀಚರ್ ಒಂದು ಸ್ಟೂಡೆಂಟ್ಗೆ 2 ಟೆಸ್ಟ್ ಟ್ಯೂಬ್ಸ್ನ ಕೊಡ್ತಾರೆ. ಒಂದರಲ್ಲಿ ವಾಟರ್ ಇರುತ್ತೆ, ಇನ್ನೊಂದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಶಿ ಈಸ್ ಆಸ್ಕ್ಡ್ ದಮ್ ಟು ಐಡೆಂಟಿಫೈ ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ a sodium hydroxide solution. Which one of the following can be used for identification? ಅಂದರೆ ಇದನ್ನು ಕೊಟ್ಬಿಟ್ಟು ಟೆಸ್ಟ್ ಟ್ಯೂಬ್ಸ್ನ ಕೊಟ್ಬಿಟ್ಟು ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಯಾವುದು ಅಂತ ನೀವು ಹೇಳ್ಬೇಕು ಅಂತೇಳಿದ್ರೆ ಲಿಟ್ಮಸ್ ಪೇಪರಿಂದ ಯಾವ ಥರ ಹೇಳ್ತೀರಾ ಅಂತ. ಬಿಕಾಸ್ ವಾಟರ್ ಈಸ್ ಅ ನ್ಯೂಟ್ರಲ್ ಸೊಲ್ಯೂಷನ್, ಅಂದರೆ ಅದರ pH 7 ಇರುತ್ತೆ. ದೆನ್ ಸೋಡಿಯಂ ಹೈಡ್ರಾಕ್ಸೈಡು ಇಟ್ ವಿಲ್ ಬಿ ಬೇಸ್ ಅಥವಾ ಆಲ್ಕಲಿ ಆಗಿರುತ್ತೆ. ಬಟ್ ಅವೆರಡು ಅಪಿಯರೆನ್ಸ್ ಅಂತ ನೋಡಬೇಕಂದ್ರೆ ಅಪಿಯರೆನ್ಸ್ ಸೇಮ್ ಇರುತ್ತೆ. ಅದು ನೋಡೋಕೆ ಒಂದೇ ಥರ ಕಾಣಿಸುತ್ತೆ, ಇದು ನೋಡೋಕೆ ಒಂದೇ ಥರ ಕಾಣಿಸುತ್ತೆ. ನಾವು ಲಿಟ್ಮಸ್ ಪೇಪರಿಂದ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಯಾಕಂದರೆ ಲಿಟ್ಮಸ್ ಪೇಪರು ವಾಟರಲ್ಲಿ ಇಟ್ಟಾಗ ಏನು ಚೇಂಜಸ್ ಆಗಲ್ಲ. ಬಟ್ ಅದು ಸೋಡಿಯಂ ಹೈಡ್ರಾಕ್ಸೈಡ್ ಇಟ್ಟಾಗ ಅದು ರೆಡ್ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಸೊ ಇಟ್ ವಿಲ್ ಬೇಸ್ ಅಥವಾ ಆಲ್ಕಲಿ ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಏಕೆ ಕರೆಕ್ಟ್ ಆನ್ಸರ್ ರೆಡ್ ಲಿಟ್ಮಸ್. ನೆಕ್ಸ್ಟ್ ಆ್ಯಸಿಡ್ ಪ್ರೆಸೆಂಟ್ ಇನ್ ವಿನೆಗರ್ ಅಂದರೆ ಹಾಗೆ ನಿಂಬೆಹಣ್ಣಿನ ರಸ ಅಂತ ಲೆಮನ್ ಜ್ಯೂಸ್ ಅಂತ ಕರಿತೀವಿ ವಿನೆಗರ್ನ. ಸೊ ಅದರಲ್ಲಿರುವಂತಹ ಆ್ಯಸಿಡ್ ಯಾವುದು ಅಂತ ಕೇಳಿದ್ರೆ ಅಸಿಟಿಕ್ ಆ್ಯಸಿಡ್ ಅಂತ ಹೇಳಬೇಕು. ಅಸಿಟಿಕ್ ಆ್ಯಸಿಡ್ದು ಕೆಮಿಕಲ್ ಫಾರ್ಮುಲಾ ಇದೆ, ಬಟ್ ಇವಾಗ ಅದು ರಿಕ್ವೈರ್ಮೆಂಟ್ ಇಲ್ಲ. ಸೊ ನಾನು ಅದು ತುಂಬ ಬೇಸಿಕ್ಕಾಗಿ ಹೇಳ್ತಾ ಇರೋದ್ರಿಂದ ವಿನೆಗರಲ್ಲಿ ಏನಿರುತ್ತೆ ಅಸಿಟಿಕ್ ಆ್ಯಸಿಡ್ ಇದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಲಿಟ್ಮಸ್ ಸೊಲ್ಯೂಷನ್ ಇನ್ ಅ ನ್ಯಾಚುರಲ್ ಡೈ ಇಟ್ ಒಬ್ಟೈನ್ಡ್ ಫ್ರಮ್ ಅಂದರೆ ಲಿಚನ್, ಮಿಥೈಲ್ ಆರೆಂಜ್, ಫಂಗಸ್, ಮೈಕ್ರೋ ಆರ್ಗನಿಸಮ್ಸ್. ಅಂದರೆ ನ್ಯಾಚುರಲ್ ಡೈ ಏನರಿಂದ ಸಿಗುತ್ತೆ ನಮಗೆ ಅಂದರೆ ಲಿಚನ್ ಅಂತ, ಅಂದರೆ ಏನಂತಾರೆ ಅದನ್ನು, ತಿಗಣೆ ಅಂತಾರೆ. ಅದರಿಂದ ನಮಗೆ ಸಿಗುತ್ತೆ, ಅದರಿಂದ ನಮಗೆ ಈ ಡೈ ಸಿಗುತ್ತೆ. ಲಿಟ್ಮಸ್ ಸೊಲ್ಯೂಷನ್ ಆಫ್ ಅ ನ್ಯಾಚುರಲ್ ಡೈ ಏನರಿಂದ ಸಿಗುತ್ತೆ ಅಂದರೆ ಲಿಚನಿಂದ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಆ್ಯಸಿಡ್ ಪ್ರೆಸೆಂಟ್ ಇನ್ ಆರೆಂಜಲ್ಲಿ ಯಾವ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ ಅಂದರೆ ದಟ್ ಈಸ್ ಸಿಟ್ರಿಕ್ ಆ್ಯಸಿಡ್. ನಾನು ಆವಾಗಿನೇ ಹೇಳಿದ್ದೀನಿ. ಅಸಿಟಿಕ್ ಆ್ಯಸಿಡ್ ಅನ್ನೋದು ನಿಂಬೆಹಣ್ಣಲ್ಲಿದ್ದರೆ ಆರೆಂಜಲ್ಲಿ ಏನಿರುತ್ತೆ ಅಂದರೆ ಸಿಟ್ರಿಕ್ ಆ್ಯಸಿಡ್ ಕಂಟೆಂಟ್ ಇರುತ್ತೆ. ನೆಕ್ಸ್ಟ್ ದ ಕರೆಕ್ಟ್ ವೇ ಟು ಮೇಕಿಂಗ್ ದ ಸೊಲ್ಯೂಷನ್ ಆಫ್ ಆ್ಯಸಿಡ್ ಇನ್ ವಾಟರ್ ಟು. ಅಂದರೆ ಆ್ಯಸಿಡ್ ಮತ್ತು ವಾಟರ್ ಯೂಶ್ವಲಿ ಅವೆರಡನ್ನು ಹ್ಯಾಂಡಲ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಬಿಕಾಸ್ ಇಟ್ಸ್ ದ ಚಾನ್ಸಸ್ ಆಫ್ ಕ್ಯಾಚಿಂಗ್ ಫೈರ್ ಮತ್ತು ಅದು ಒಂದು ಬರ್ಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಬಟ್ ಆದ್ದರಿಂದ ನಾವು ಇದನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂದರೆ ವಾಟರ್ಗೆ ಆ್ಯಸಿಡ್ನ ಹಾಕಬೇಕು ಹೊರತು ಆ್ಯಸಿಡ್ಗೆ ವಾಟರ್ನ ಹಾಕಿದ್ರೆ ಇಟ್ ವಿಲ್ ಬರ್ಸ್ಟ್ ಔಟ್ ಆ್ಯಂಡ್ ಕ್ಯಾಚಿಂಗ್ ಫೈರ್. ಇದರಿಂದ ನೀವೇನಾದರೂ
ಆ್ಯಸಿಡ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಕೇರ್ಫುಲ್ಲಾಗಿ ಟೀಚರ್ಸ್ ಇದ್ದಾಗ ಅವರ ಒಂದು ಪ್ರೆಸೆನ್ಸಲ್ಲಿನೇ ನೀವು ಈ ಥರದ ಎಕ್ಸ್ಪೆರಿಮೆಂಟ್ಸ್ನ ಮಾಡಬೇಕಾಗಿರುತ್ತೆ. ಆ್ಯಂಡ್ ಬಿ ಕೇರ್ಫುಲ್ ವೈಲ್ ಹ್ಯಾಂಡ್ಲಿಂಗ್ ಇಟ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಅಂದರೆ ತುಂಬಾ ಒಂದು ಹೈಜಿನಿಕ್ ಒಂದು ಪ್ರಿವೆಂಟಿವ್ ಮೆಷರ್ಸಿಂದ ನೀವು ಆ್ಯಸಿಡ್ ಮತ್ತು ವಾಟರ್ ಜೊತೆ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಬಿ ಕೇರ್ಫುಲ್ ಆ್ಯಂಡ್ ದಿಸ್ ಮಚ್ ಈಸ್ ಎನಫ್ ಟುಡೇ. ಓಕೆ, ದಿಸ್ ಮಚ್ ಈಸ್ ಎನಫ್ ಟುಡೇ. ನಿಮಗೆ ಇನ್ನೂ ಈ ಥರದ ಒಂದು ವೀಡಿಯೋಸು ಮತ್ತು ಈ ಥರದೊಂದು ಕ್ಲಾಸಸ್ಸು ನಾನು ತುಂಬ ಕ್ಲಾಸಸ್ನ ಮಾಡ್ತೀನಿ. ಬಟ್ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ನಾನು ಆನ್ಲೈನ್ ಕ್ಲಾಸಸ್ ಮಾಡೋದಕ್ಕೆ. ಕೀಪ್ ಎಂಕರೇಜಿಂಗ್ ಮೀ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ classes. Thank you for watching video. My dear students, please share these videos because multiple choice questions you are find out in a very rare and it is very difficult to search them. And keep subscribing my channel. Thank you for watching video. Share, like and subscribe. Thank you.